ಚಿಕಿತ್ಸೆಯಲ್ಲಿ ಇತ್ತೀಚೆಗೆ ಬಹಳ ಪ್ರಖ್ಯಾತವಾಗ್ತಿರೋದು ಸೋಲ್ ಥೆರಪಿ ಅಂದರೆ ಆತ್ಮಚಿಕಿತ್ಸೆ. ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಕಣ್ಣಿಗೆ ಕಾಣದೇ ಹೋದರೂ ಕೂಡ ಇಡೀ ನಮ್ಮ ಜೀವನವನ್ನು ನಿಯಂತ್ರಿಸ್ತಾ ಇರೋದು, ಜನ್ಮಾಂತರದಿಂದ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ದಾಟಿಸ್ತಾ ಇರೋದೇ ಈ ಆತ್ಮಗಳು. ಅಂದರೆ ನಮ್ಮ ಒಳಗಡೆ ಇರೋಂತಹ ಒಂದು ಡಿವೈನ್ ಎನರ್ಜಿ ಅಂತ ಹೇಳ್ತೀವಲ್ಲ ಅದು. ಅದನ್ನು ಹೇಗೆ ಮಾಡೋದು? ಅದಕ್ಕೆ ತನ್ನ ಹಿಂದಿನ ಜನ್ಮದ ತೊಂದರೆಗಳನ್ನು, ಕಹಿ ಅನುಭವಗಳನ್ನು ಕೆಲವೊಂದು ಟೆಕ್ನಿಕ್ಗಳಿಂದ, ಹಿಪ್ನೋಥೆರಪಿ ಇರ್ಬೋದು, ಮತ್ತೊಂದು ಟೆಕ್ನಿಕ್ಗಳಿಂದ, ರಿಗ್ರೆಷನ್ ಥೆರಪಿಯಿಂದ ಕ್ಲಿಯರ್ ಮಾಡಿ ಪ್ರಾಪಂಚಿಕವಾಗಿ ಈಗ ಒಂದು ಸರಿಯಾದ ಮಾರ್ಗವನ್ನು ಹಾಕಿಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಾರ್ಗಕ್ಕೆ ಹೋಗೋ ಹಾಗೆ ಮಾಡೋದೇ ಸೋಲ್ ಥೆರಪಿ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಹಳೆಯ ಒಂದು ಗಾಢ ಆಕ್ಸಿಡೆಂಟ್ಗಳಿರ್ಬೋದು, ತೊಂದರೆ, ದುಃಖ, ದುಮ್ಮಾನಗಳಿರ್ಬೋದು, ನಮ್ಮ ಸೋಲನ್ನು ಛಿದ್ರ ಮಾಡಿರುತ್ತೆ. ಅದನ್ನು ಆಯ್ದು ಒಟ್ಟುಗೂಡಿಸಿ ಒಂದು ಪರಿಪೂರ್ಣ ಸೋಲ್ ಅಂತ ಮಾಡಬೇಕಾದ್ರೆ ಅದೇ ಒಂದು ವಿದ್ಯೆ. ಬ್ರಹ್ಮಾಂಡದಲ್ಲಿ ಬಹಳ ದೊಡ್ಡದಾದ, ಆಳವಾದ, ಅಷ್ಟೇ ತೀಕ್ಷ್ಣವಾದಂತಹ ವಿದ್ಯೆ. ಸೋಲ್ ಥೆರಪಿಯ ಬಗ್ಗೆ ಆಸಕ್ತಿ ಉಳ್ಳವರು ನನ್ನ ಮೇಲೆ ಡಿಸ್ಪ್ಲೇನಲ್ಲಿರುವಂಥ ನಂಬರಲ್ಲಿ ಸಂಪರ್ಕಿಸಿದಾಗ ಕೆಲವೇ ಮಂದಿಗಳಿಗೆ, ಯಾಕೆಂದರೆ ಸಾಮಾನ್ಯವಾಗಿ ಇವೆಲ್ಲ ಬಹಳ ಕಷ್ಟಕರವಾದಂತಹ ಒಂದು ವಿದ್ಯೆ, ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ನಾವು ಇಷ್ಟಪಡ್ತೀವಿ.